ಉದ್ಘಾಟಕರಾಗಿ ಶ್ರೀ ರಾಜು ಸರ್ ಅವರು ವಿದ್ಯಾರ್ಥಿಗಳಿಗೆ ತುಂಬಾ ಸರಳವಾಗಿ ಮತ್ತು ಸಜ್ಜನತೆಯಿಂದ ತುಂಬಾ ಪ್ರೀತಿಯಿಂದ ಮಕ್ಕಳು ಯಾವ ರೀತಿಯಾಗಿ ಓದಬೇಕು, ಬರೀ ಮಕ್ಕಳದ ಅಲ್ಲದೆ ತಂದೆ ತಾಯಿ ಅವ್ರಿಗೆ ಯಾವ ರೀತಿ ಶಿಕ್ಷಣ ಕೊಡ್ಲಿಕತ್ತಾರ. ಇಲ್ಲಿ ಬರೋಕಿನ ಮುಂಚೆ ನಾವು 1 ಗಂಟೆ ಮೊದಲು ಕಾಲೇಜಿಗೆ ಬಂದು ನಿಂತಿದ್ದ. ನಾನು ಒಂದು ಸ್ಟೂಡೆಂಟೇ, BA ಸ್ಟೂಡೆಂಟ್ ಇದ್ದಿದ್ದ. ಈ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಅಂದ್ರೆ ಎಲ್ಲರೂ ಏನ್ ಕಾಮಿಡಿ ತಗೋಕತ್ತೀವಿ, ಬರೀ ಕಸ ಹುಡ್ಗೋದು ಅಷ್ಟೇ ಅಲ್ಲ. ಆ ಕಾರ್ಯಕ್ರಮದಿಂದ ನಮಗ್ ಏನೇನ್ ಅದ ಏನಿಲ್ಲ ಅದ್ರದಿಂದ ನಾವ್ ಏನೇನ್ ತಿಳ್ಕೊಬೇಕು, ಯಾರ್ಯಾರು ಬರ್ತಾರ ಸರ್ ಅವ್ರಿಗೆ ನಾ ಇಲ್ಲಿ ಈ ರಿಕ್ವೆಸ್ಟ್ ಮಾಡ್ಕೋಕತ್ತೀನಿ. ಇಷ್ಟು ದಿವ್ಸ ಡಿಸ್ಕಂಟಿನ್ಯೂ ಸ್ಟೂಡೆಂಟ್ಗಳಿಗೆ ತಗೋತಿದ್ರಿ ಸರ್, ಇನ್ ಮುಂದ್ ತಗೋಬೇಡ್ರಿ. ನಮ್ಮ ಊರಾಗ ಎಲ್ಲಾ ಸ್ಟೂಡೆಂಟ್ಗಳು ಬೇರೆ ಊರಿಗೆ ಹೋಗಿ, ನಾವು ಕಲಿಯೋ ಟೈಮಿಗೆ 4 ವರ್ಷದ ಹಿಂದೆ ನಮ್ಮ ಊರಲ್ಲಿ ಡಿಗ್ರಿ ಕಾಲೇಜ್ಗಳಿರ್ಲಿಲ್ಲ. ನಾವು ಹೋಗ್ಬೇಕಾದ್ರೆ ನಿಂಬಾ ಬಸ್ ಒಂದೇ ಇತ್ರಿ. ಅವಾಗ ತಾಂಡ ಮತ್ತೆ ನಿಂಬಾ ಯಸಂಗಿ ಎಲ್ಲಾ ಊರ್ ಹುಡುಗರು ಹೋಗ್ಬೇಕಾದ್ರೆ ನಮಗೆ ಎಕ್ಸಾಮ್ ಟೈಮಿಗೆ ಹೋಗೋ ಭಾಳ ಸಮಸ್ಯೆ ಇತ್ತು. ಬಟ್ ಈ ಲಿಂಬರ್ಗದಾಗೆ ಎಲ್ಲಾ ಸೌಲಭ್ಯ ಇದ್ದು ಕಲಿಕ್ ಯಾಕೆ ಇಷ್ಟು ಈ ತರ ಮಾಡ್ತೀವಿ. ಈ ರಾಷ್ಟ್ರೀಯ ಸೇವಾ ಯೋಜನೆ ಆಯೋಗದಿಂದ ಸರ್ಟಿಫಿಕೇಟ್ ಅದ. ನನ್ ಡಿಗ್ರಿ ಟೈಮಿಗೆ ನಾ ಅಂಬೇಡ್ಕರ್ ಡಿಗ್ರಿ ಕಾಲೇಜಲ್ಲಿ ಓದಿನಿ ಸರ್. ಅಲ್ಲಿ ನಮಗೂ ಈ ತರ ಯೋಜನೆ ಮಾಡಿದ್ದು. ಇದ್ರದಿಂದ ಸರ್ಟಿಫಿಕೇಟ್ ಸಿಗ್ತದ ನಿಮಗ್. ಇದನ್ನೆಲ್ಲ ಮುಂದಾದ್ರೂ ಒಂದ್ ದಿವಸ ಇದ್ರದಿಂದ ಯೂಸ್ ಅದ. ಬಟ್ ಯಾರು ನೆಗ್ಲಿಜೆನ್ಸಿ ಮಾಡ್ಬೇಡ್ರಿ. ಈಗ ಓದೋ ಟೈಮಿಗೆ ನಾವು ಓದ್ಲಿಲ್ಲ ಅಂದ್ರ ಮುಂದ್ ನಮಗ್ ಯಾರು ಖರೀದಿ ಕೆಲಸ ಕೊಡಲ್ಲ. ಈಗ ಒಂದೊಂದ್ ಪರ್ಸೆಂಟೇಜಿಗೂ ಒಂದೊಂದ್ ತರ ಬೆಲೆ ಅದ. ಒಂದ್ ಪೋಸ್ಟಿಗೆ 1 ಲಕ್ಷ ಜನರು ಎಕ್ಸಾಮ್ ಬರೀಕತ್ತಾರ. ನಾನೇ TET ಬರ್ದೀನಿ, ಬರೀ 73 ಆಗ್ಯದ ನನ್ನ ರೆಗ್ಯುಲರ್ ಸ್ಟೂಡೆಂಟ್. ಯಾವ್ದು ನಾವ್ ಇಷ್ಟೇ ಕಲಿತೀವಿ ಇಷ್ಟೇ ಮಾಡ್ತೀವಿ ಅಂತ ನಾವ್ ಎಷ್ಟ್ ನೆಗ್ಲಿಜೆನ್ಸಿ ಮಾಡ್ತೀವಲ್ಲ, ನಮಗ್ ಯೂಸ್ ಆಗಲ್ಲ. ಸರ್ ಅವ್ರು ಹೇಳಿದ್ರು ನಮ್ ತಂದೆ ತಾಯಿ ಏನ್ ಕಷ್ಟಪಟ್ಟಿ. ಹೌದು, ಇಲ್ಲಿ ಎಷ್ಟೋ ಜನ ನನ್ ಫ್ರೆಂಡ್ಸ್ ಅರ. ಸತೀಶ ಜಸ್ಕಮ್ದಾಗ ನಾವ ಬರೀ ಒಂದು 90 ಮ್ಯಾಗ KBದಾಗ ಜಾಬ್ ಅದ. ಸರ್ ಅವ್ರಿಗೆ ಗೊತ್ತಿದ್ದಿರ್ಬೋದು. ನಂದ್ 80 ಅವ್ನ್ 90. ಅವ ಅದೇ ಇಯರ್ 2 ಇಯರ್ ಬರೀ ಕಂಪ್ಲೀಟ್ ಆದ ತಕ್ಷಣ ಅವ್ನ್ KBದಾಗ ಜಾಬ್ ಆಗ್ಯದ. ಅದ್ರ ಸಲುವಾಗಿ ಯಾವಾಗ್ಲೂ ವಿದ್ಯೆ ಅನ್ನೋದು ನೆಗ್ಲಿಜೆನ್ಸಿ ಮಾಡ್ಬೇಡ್ರಿ. ನಾನು BEd ಸ್ಟೂಡೆಂಟ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಯಾವ್ದು ನೆಗ್ಲಿಜೆನ್ಸಿ ಮಾಡ್ಬೇಡ್ರಿ. ಯಾವ್ದೇ ಕಾರ್ಯಕ್ರಮಕ್ಕೆ ಬಾ ಅಂದ್ರ ಬರ್ರಿ, ಅಟೆಂಡ್ ಆರಿ. ಇನ್ ಮುಂದ್ ಯಾರು ಡಿಸ್ಕಂಟಿನ್ಯೂ ಕಾಲೇಜ್ ಹೋಗ್ಬೇಡ್ರಿ, ಎಲ್ಲರೂ ಕಂಟಿನ್ಯೂ ಬರ್ರಿ. ಇದು ನಿಮಗ್ ಹಂಬಲ್ ರಿಕ್ವೆಸ್ಟ್. ಅವ್ರು ಬೇರೆಬ್ರೆಲ್ಲ ನಮ್ಮ ಅಣ್ಣನೇ ಹರ, ಅದಕ್ಕೆ ಹೇಳ್ತಾ ಇದ್ದೀನಿ. ಸರ್ ಅವರಿಗೆ ತುಂಬಾ ಧನ್ಯವಾದಗಳು. ಸೇವೆಗೆ ಮುದ್ನಾಗುವ ಮೊದಲು ಪ್ರೀತಿಸುವುದನ್ನು ಕಲಿಯಬೇಕು. ಪ್ರೀತಿ ಇಲ್ಲದೆ ಮಾಡಿದ ಸೇವೆ ಆಗುವುದಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳುತ್ತ ಮಾತು. ಅದೇ ರೀತಿಯಾಗಿ ದೇವನಾಮ ಪ್ರಿಯ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯ ವಿದ್ಯಾರ್ಥಿ ಆಗಿರ್ತಕ್ಕಂಥ ರಾಹುಲ್ ತಂದೆ ರಾಜು BA ಅಂತಿಮ ವರ್ಷ ರಿಸಲ್ಟ್ ಏನಾಗ್ಯದ 77% ಆಗಿದೆ. 87 ಆದ ಕಾರಣ ಅವರಿಗೆ ದೇವನಾಮ ಪ್ರಿಯ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯ ನಿಂಬರ್ಗ ವತಿಯಿಂದ ಸನ್ಮಾನಿಸಲಾಗಿದೆ. ವಿದ್ಯಾರ್ಥಿ ವೇದಿಕೆ ಮೇಲೆ ಆಸೀನರಾಗಬೇಕು.